ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಜನಸಾಮಾನ್ಯರ ಬದುಕನ್ನ ದುಬಾರಿ ಮಾಡಿದೆ. ಸೊ ಹೀಗಾಗಿ ಅನಿವಾರ್ಯವಾಗಿ ದುಬಾರಿ ದುನಿಯಾದಲ್ಲಿ ಬದುಕಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಪೂರಕ ಎನ್ನುವಂತೆ ಈಗಾಗಲೇ ಕಳೆದ ಒಂದು ವಾರದಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ದರದಲ್ಲಿ ಯಾರು ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ, ಅಷ್ಟು ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಸೊ ಹಾಗಿದ್ರೆ ಈ ಒಂದು ದುಬಾರಿ ದುನಿಯಾದಲ್ಲಿ ಅಂದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಹೆಚ್ಚಳ ಆಗಿರೋದಕ್ಕೆ ಬೆಂಗಳೂರಿನ ಜನರು ಏನ್ ಹೇಳ್ತಾರೆ, ಅವರ ಅಭಿಪ್ರಾಯ ಏನು, ನಿಜವಾಗ್ಲೂ ದರ ಏರಿಕೆ ಮಾಡುವಂಥದ್ದು ಸರಿ ಅಂತಾರ ಅಥವಾ ತಪ್ಪು ಅಂತಾರ ಅನ್ನುವಂಥದ್ದನ್ನ ಜನಾಭಿಪ್ರಾಯವನ್ನು ತಿಳಿಯುವಂತ ಕೆಲಸವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತದೆ, ಏನು ಮಾಡೋಕ್ಕಾಗಲ್ಲ. ಈಗ ಎಲ್ಲ ಜನಸಂದಣಿ ಹೊರದೇಶಗಳೆಲ್ಲ ಆಗಿದ ತಕ್ಷಣ ಜಾಸ್ತಿ ಮಾಡಿದ್ದಾರೆ ಸರಿನಾ. ನಮ್ಮ ದೇಶದಲ್ಲಿ ಇನ್ನೂ ಮಾಡಿರಲಿಲ್ಲ, ಈಗ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಆಗ್ಬೋದು, ಗ್ಯಾರಂಟಿ ಹೇಳೋಕ್ಕಾಗೋದಿಲ್ಲ ಅಷ್ಟೇನೆ. ಏನು ಮಾಡೋಕ್ಕಾಗಲ್ಲ ಸರ್. ನಮ್ಮ ದೇಶ ಉಳಿಬೇಕು ಮಾಡಬೇಕು ಅಂದರೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಇದನ್ನು ರಾಜ್ಯ ಸರ್ಕಾರನ ಅರ್ಥ ಮಾಡ್ಕೋಬೇಕು ಸರಿನಾ. ಸುಮ್ಮನೆ ಇಲ್ಲೇ ಇರೋದೆಲ್ಲ ಅದು ಇದು ಗೂಬೆಲ್ಲ ಕುಂಡಿಸ್ಬಾರ್ದು. ನಾವು ರಾಜ್ಯ ಸರ್ಕಾರ ಬಗ್ಗೆ ಕೇಂದ್ರ ಸರ್ಕಾರದ ಬಗ್ಗೆ ನಾವೇನು ಮಾತಾಡ್ತಿಲ್ಲ, ಪರಿಸ್ಥಿತಿ ನೋಡಿಕೊಂಡು ಹೇಳ್ತಾ ಇದ್ದೀವಿ ಅಷ್ಟೇ. ಯಾವ ಥರ ಇದೆ ಏನು ಎತ್ತ ಅಂತ ಹೇಳ್ತಾ ಇದ್ದೀವಿ. ಆ್ಯಕ್ಚುಲಿ ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ ಹೊರದೇಶಗಳಲ್ಲಿ ನೋಡಿದ್ರೆ ನಮ್ದು ಈಗ ಮಾಡಿದ್ದಾರೆ ಅವರು. ಇಲ್ಲಾಂದರೆ ನಮ್ಮದು ಇವತ್ತಿಗೆ 150 ರೂಪಾಯಿ ಆಗಬೇಕಾಗಿತ್ತು ಸರಿನಾ. ಇನ್ನು ಮುಂದಕ್ಕೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಇರೋದ್ರಲ್ಲಿ ನಮ್ಮ ಮುಂದೆ ಜೀವನ ನಡೆಸೋದು ನಾವು ನೋಡಬೇಕಲ್ಲ ಎಲ್ಲನೂ. ಈಗ ಅವ್ರ ಥರ ಆಗಿ ಪರಿಸ್ಥಿತಿ ಆಗಿದ್ರೆ ಇಷ್ಟೊತ್ತಿಗೆಲ್ಲ ನಮ್ಮ ದೇಶನೂ ಪರಿಸ್ಥಿತಿ ಹಿಂಗಾಗಿರೋದು, ಎಲ್ಲೋ ಇದಾಗಿರೋದು. ಆದರೂ ಮೇಂಟೈನ್ ಮಾಡಿ ಮೋದಿಯವ್ರನ್ನ ನಿಜವಲ್ಲೂ ಹೇಳಬೇಕು ಅಂದರೆ ಹೊಗಳುತ್ತಿದ್ದೀವಲ್ಲ, ಹೇಳ್ಬೇಕು ಅನ್ನೋ ಅವ್ರಿಗೆ ನಾವು ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು ಅಷ್ಟೇ. ಎಲ್ಲ ಥರದ್ದು ಮಾಡ್ತಾ ಇದ್ದಾರೆ ಅಷ್ಟೇ ಸರಿನಾ. ಏನು ಹೇಳೋಕ್ಕಾಗಲ್ಲ, ಅವರೇ ಮಾಡಿ ಏನು ಮಾಡಬೇಕು. ವಾರದಲ್ಲಿ 5 ರೂಪಾಯಿ ಜಾಸ್ತಿ ಆಗಿದೆ. ಆಯ್ತು ದಿನ ಡೈಲಿ ಮಾಡ್ತಲೇ ಅವರೇ. ಏನು ಹೇಳ್ತೀರಿ ಸರ್? ನಾವೇನು ಮಾಡೋಕ್ಕಾಗಲ್ಲ, ನೀವೇ ಏನು ಮಾಡಿಕೊಡಿ. ನಾವೇನು ಮಾಡೋಣ. ಏನು ಮಾಡ್ತೀರಾ ಸರ್, ಕ್ರೈಸಿಸ್ ಅಂತಾರೆ. ಅಲ್ಲಿ ನೋಡಿದ್ರೆ ಬ್ಯಾರೆಲ್ ರೇಟು ಅಷ್ಟು ಜಾಸ್ತಿ ಆದ್ರೂ ಬೇರೆ ಕಂಟ್ರಿಯಲ್ಲಿ ನೇಪಾಳಲ್ಲೆಲ್ಲ ಕಮ್ಮಿ ಕೊಡ್ತವ್ರೆ. ನಮ್ಮ ಇಂಡಿಯಲ್ಲಿ ಮಾತ್ರ ಜಾಸ್ತಿ, ಡೈಲಿ ಜಾಸ್ತಿ ಮಾಡ್ಕೊಂಡೇ ಹೋಗ್ತಾರೆ. ಏನೋ ಒಂದು ಮಾಡಬೇಕು ಇವಾಗ. ಪ್ರೊಟೆಸ್ಟ್ ಮಾಡಿ ಕಮ್ಮಿ ಮಾಡಿದ್ರೆ ಚೆನ್ನಾಗೈತೆ. ಪೆಟ್ರೋಲ್ ಹಾಕ್ಸೋಕ್ಕೂ ಆಗಲ್ಲ ಇವಾಗ, ಆ ಥರ ಆಗಿಬಿಟ್ಟೈತೆ. ಏನು ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಡಿಸಿಷನ್ ತೊಗೋಬೇಕು. ಅವ್ರು ಬರೀ ಬೇರೆ ಏನೋ ಮಾತಾಡ್ತಾರೆ. ಪಬ್ಲಿಕ್ ಹೆಲ್ಪ್ ಮಾಡೋಕ್ಕೆ ಮುಂದೆ ಇದು ಮಾಡ್ತಾರಲ್ಲ ಅವರು, ಅರ್ಥ ಆಯ್ತಾ. ಪಬ್ಲಿಕ್ ಏನೋ ಡೆವಲಪ್ಮೆಂಟ್ ಮಾಡೋಣ ಬೇರೆ ಏನೋ ವ್ಯವಸ್ಥೆ ಮಾಡ್ತಾಯಿಲ್ಲ. ಟ್ಯಾಕ್ಸ್ ಹಾಕಿ ಜನನ ಮಿಡಿಲ್ ಕ್ಲಾಸ್ಗೂ ಸಾಯಿಸ್ತಾರೆ ಅಷ್ಟೇ, ಬೇರೆ ಏನು ಮಾಡೋಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವರು. ಬರ್ಡನ್ನೇ ಸರ್, ಇದು ತುಂಬ ಬರ್ಡನ್ನೇ. ಇದು ಇಷ್ಟಕ್ಕೆ ನಿಲ್ಲಲ್ಲ, ಹಂತವಾಗಿ ಏರಿಸ್ತಾರೆ. ಅದೆಲ್ಲ ಗೌರ್ಮೆಂಟ್ ಟೆಕ್ನಿಕ್ ಸರ್ ಅಷ್ಟೇ. ಇದ್ರ ಬಗ್ಗೆ ಏನು ಹೇಳೋಕ್ಕಲ್ಲ. ಯಾರು ಏನು ಹೇಳ್ಕೊಂಡ್ರು ಯಾರು ಏನೂ ಕಂಟ್ರೋಲ್ ಇಲ್ಲ. ನಾವು ಎಷ್ಟು ಬುದ್ಧಿವಂತರಾಗಿರ್ತೀವಿ ಅಷ್ಟು ಒಳ್ಳೆಯದು ಅಷ್ಟೇ. ಇದ್ರ ಬಗ್ಗೆ ಏನು ಮಾಡೋಕ್ಕೂ ಆಗಲ್ಲ. ನಮ್ಮ ಜೇಬಿಗೆ ಕತ್ರಿ ಬೀಳ್ತಾ ಇದೆ. ಸರ್ಕಾರದವರು ಇದ್ರ ಬಗ್ಗೆ ಏನಾದರೂ ಗಮನ ಹರಿಸ್ಬೇಕು. ಹಂಗಂತ ಇದ್ರದ್ದು ಕ್ರೂಡ್ ಆಯಿಲ್ ಪ್ರೈಸ್ ಕಮ್ಮಿ ಆದರೆ ಅವರು ಪೆಟ್ರೋಲ್ ರೇಟ್ ಕಮ್ಮಿ ಮಾಡಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು ಅವ್ರನ್ನ. ಏನು ಸೆಂಟ್ರಲಲ್ಲಿ ಹಂಗಿದೆ, ಏನು ಮಾಡೋಕ್ಕಾಗಲ್ಲ. ಈಗ ಮಿಡಲ್ ಕ್ಲಾಸ್ ಪೀಪಲ್ ಒಂಥರದ ಬರ್ಡನ್ನೇ ಸರ್. ಹೌದು, ಖಂಡಿತ ಎಲ್ಲರಿಗೂ ಬರ್ಡನ್. ಕಷ್ಟ ಏನು ಸರ್, ಭಾರಿ ಕಷ್ಟ ಸರ್, ಹೇಳೋಕ್ಕೆ ಆಗಲ್ಲ. ಇನ್ನು ಏನೇನು ಮುಂದಕ್ಕೆ ಏನಾಗುತ್ತೋ. ಪೆಟ್ರೋಲ್ ಡೀಸೆಲ್ಲು ನಮ್ಮ ದೇಶದಲ್ಲ, ಅದು ಫಾರಿನಿಂದ ಬರೋದು. ನಮ್ಮ ದೇಶದಲ್ಲಿ ಉಪಯೋಗದೇನೂ ಇಲ್ಲ ಪೆಟ್ರೋಲ್ ಡೀಸೆಲ್ಲು. ಇದು ಫಾರಿನಿಂದ ಬರೋದ್ರಿಂದ ಪೆಟ್ರೋಲ್ ಡೀಸೆಲ್ ಉತ್ಪತ್ತಿ ನಮ್ಮ ದೇಶದಲ್ಲಿ ಯಾವುದೂ ಇಲ್ಲ. ಇವರು ತಿಂಗಳಿಗೆ 2 ಸರಿ ಎಣ್ಣೆ ರೇಟ್ ಜಾಸ್ತಿ ಮಾಡ್ತಾರೆ. ಜನ ಸುಮ್ಮನೆ ಕುಡಿತಾ ಇರ್ತೀವಿ. ಅದೆಲ್ಲೋ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದ್ದ ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ತದೆ. ಹೆಂಗೆ ಕುಡಿತಾರೆ ಜನ? ಇದನ್ನು ಕಣ್ಮಿಚ್ಕೊಂಡು ಕುಡಿತಾ ಇದ್ದೀವಿ. ಪೆಟ್ರೋಲ್ ಡೀಸೆಲ್ ಆಗಿರೋದಕ್ಕೆ ನಾವೇ ಕೊದ್ದಾಡಬೇಕು? ಅದು ನಮ್ಮ ದೇಶದ ಅಲ್ವೇ ಅಲ್ಲ. ಪೆಟ್ರೋಲು ಡೀಸೆಲ್ಲು ಗ್ಯಾಸು ಅಲ್ಲಿಂದ ಬರೋಕ್ಕೆ ಎಷ್ಟು ಉಪಯೋಗ ಐತೆ ಅಂದರೆ ನಾವು ಅದನ್ನು ಯೋಚನೆ ಮಾಡೋಕ್ಕೆ ಈಗಿರೋ ಜನ ಯಾರು ಯೋಚನೆ ಮಾಡಲ್ಲ ಸರ್. ಅದರಿಂದ ಅದನ್ನ ರೇಟ್ ನಮಗೇನು ಅನ್ಸೋದು ಇಲ್ಲ. ಏನು ಹೇಳೋದು ಹೇಳಿ, ಎಲ್ಲದೂ ಜಾಸ್ತಿ ಆದಂಗೆ ಪೆಟ್ರೋಲ್ ರೇಟು ಜಾಸ್ತಿ ಆಗ್ತದೆ. ಅದ್ರ ಬಗ್ಗೆ ನಾವು ಏನು ಹೇಳಲಿಕ್ಕೆ ಹೋಗಲ್ಲ. ಯಾಕಂದರೆ ಈಗ ಜನ ಜಾಸ್ತಿ ಆದಂಗೂ ಪ್ರತಿಯೊಂದು ರೇಟು ಅವಶ್ಯಕತೆ ಜಾಸ್ತಿ ಇರ್ತದಲ್ಲ ಜನರಿಗೆ, ಹಾಗೆ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ರೇಟ್ ಜಾಸ್ತಿ ಆಯ್ತು ಅಂತೇಳಿ ನಾವು ಅದ್ರ ಬಗ್ಗೆ ಹೇಳೋದು 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಆ ಥರ ಹೇಳಲಿಕ್ಕಾಗಲ್ಲ. ಜನ ಅಭಿವೃದ್ಧಿ ಹೆಂಗೆ ಆಗ್ತಾರೋ ಅದೇ ಥರ ರೇಟು ಪ್ರತಿಯೊಂದು ರೇಟು ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ಯಾವ್ದಾದ್ರು ಒಂದು ರೇಟ್ ಜಾಸ್ತಿ ಆಗಿಲ್ಲ ಅಂತ ಹೇಳಿದ್ರೆ ಒಂದು ಲೆಕ್ಕ ಬೇರೆ, ಪ್ರತಿಯೊಂದು ರೇಟು ಜಾಸ್ತಿ ಆಗಿದೆ ಈಗ ಅಲ್ವಾ. ಜನಸಂಖ್ಯೆ ಹೆಂಗೆ ಬೆಳೀತಾ ಇದ್ದಾರೋ ರೇಟು ಈ ಕಡೆಯಿಂದ ಬೆಳೀತಾ ಇದೆ ಅಲ್ವಾ. ಕೃಷಿಕರು ಕಮ್ಮಿ ಆದಂಗೆ ಉತ್ಪತ್ತಿ ಕಮ್ಮಿ ಆಗ್ತದೆ. ಆವಾಗ ಏನಾಗ್ತದೆ ಹೇಳಿ, ನಮಗೆ ಅವಶ್ಯಕತೆ ಜಾಸ್ತಿ ಇದ್ದಾಗ ನಾವು ಜಾಸ್ತಿ ಆಮದು ಮಾಡ್ಕೊಳ್ಬೇಕಲ್ವಾ, ಹಾಗೆ ರೇಟ್ ಜಾಸ್ತಿ ಆಗ್ತದೆ ಅಷ್ಟೇ. ಅದರಲ್ಲೇನಿದೆ ಹೇಳಿ ಅಲ್ವಾ. ಕರೆಕ್ಟ್ ಅದು ನನ್ನ ಪ್ರಕಾರ ಅಲ್ವಾ. ಹಾಗಾಗಿ ರೇಟ್ ಜಾಸ್ತಿ ಆಗಿದೆ ಅಷ್ಟೇ. ನಾವು ಏನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಏನು ಮಾಡುತ್ತೋ ನಾವು ಒಪ್ಕೋಬೇಕಾಗುತ್ತೆ. ಯಾಕಂದರೆ ಅಲ್ಲಿ ವಾರ್ ನಡೆದಿದ್ದಕ್ಕೆ ಎಲ್ಲ ರೇಟು ಜಾಸ್ತಿ ಮಾಡಿದ್ದಾರೆ.
ಹಂಗಾಗಿ ನಾವು ಏನು ಮಾಡೋಕ್ಕಾಗಲ್ಲ ಅವ್ರು ಮಾಡಿದೆ ನಾವು ಮಾಡಿಸ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ನಾವು ಈಗ ಕಾಮನ್ ಮ್ಯಾನ್ಗೆ ಅಂತ ಬಂದಾಗ ಸ್ವಲ್ಪ ಬರ್ಡನ್ ಆಗುತ್ತೆ ಸರ್. ಯಾಕೆಂದ್ರೆ ಈಗ 5 ರೂಪಾಯಿ ಅಂತಂದ್ರೆ ಅದೇನು ಕಡಿಮೆ ಅಲ್ಲ. ಏನು ಹೇಳ್ತೀರಿ? ಸ್ವಲ್ಪ ಕಷ್ಟನೇ ಸರ್, ಇನ್ನೇನು ಮಾಡೋಕ್ಕಾಗಲ್ಲ. ಎಲ್ಲ ಪೆಟ್ರೋಲ್ ರೇಟಿಂದ ಪ್ರತಿಯೊಂದು ರೇಟ್ ಜಾಸ್ತಿ ಆಗಿದೆ. ಪ್ರತಿಯೊಂದು ನಮ್ಮ ಮಿಷಿನರಿ ಪಾರ್ಟ್ಸು A to Z ರೇಟ್ ಜಾಸ್ತಿ ಆಗಿದೆ. ನಾವೇನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಏನು ಹೇಳ್ತಾರೆ ಅದು ಮಾಡಲೇಬೇಕು. ಗೌರ್ಮೆಂಟ್ ವಿರೋಧ ಮಾಡೋಕ್ಕಾಗಲ್ಲ ನಾವು.